ಎಟಿಎಂ ತಯಾರಿಸಿದ ನಮ್ಮ ಗುರುಗಳಾದ ಯಾದವಾಡ್ ಸರ್ಗೆ ಮೊದಲು ನನ್ನ ನಮಸ್ಕಾರಗಳು. ಎಟಿಎಂ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮಾದರಿ ಎಟಿಎಂ. ಎಟಿಎಂನಲ್ಲಿ ಇದನ್ನು ಸ್ಕ್ರೀನ್ ಅಂತ ಕರೆಯುತ್ತಾರೆ. ಇದರ ಕೆಳಗೆ ಆಪ್ಷನ್ಸ್ಗಳಿವೆ. ಇನ್ಸರ್ಟ್ ಕಾರ್ಡ್ನಲ್ಲಿ ಎಟಿಎಂ ಕಾರ್ಡ್ ಹಾಕಬೇಕು. ಇದು ಸಿಸಿ ಕ್ಯಾಮೆರಾ. ಇಲ್ಲಿ ನಡೆಯುವ ಸನ್ನಿವೇಶಗಳು ಇದರಲ್ಲಿ ರೆಕಾರ್ಡ್ ಆಗುತ್ತವೆ. ಟೇಕ್ ಕ್ಯಾಶ್ ಎಂದಲ್ಲಿ ಹಣವನ್ನು ತೆಗೆದುಕೊಳ್ಳುವುದು. ರಿಸಿಪ್ಟ್ ಎಂದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಸಿಗುತ್ತದೆ. ಉದಾಹರಣೆ ಮೂಲಕ ತಿಳಿಯೋಣ. ಇದು ಎಟಿಎಂ ಕಾರ್ಡ್. ಅದನ್ನು ಇನ್ಸರ್ಟ್ ಕಾರ್ಡ್ನಲ್ಲಿ ಹಾಕಬೇಕು. ನಂತರ ಪಿನ್ ನಂಬರ್ ಎಂಬ ಬಟನ್ ಪ್ರೆಸ್ ಮಾಡಿ 4 ನಂಬರಿನ ಸೀಕ್ರೆಟ್ ಪಿನ್ ನಂಬರ್ ಹೊಡೆಯಬೇಕು. ನಂತರ ಕ್ಯಾಶ್ ವಿಡ್ರಾಲ್ ಎಂಬ ಬಟನ್ ಪ್ರೆಸ್ ಮಾಡಿ ನಮಗೆ ಬೇಕಾದ ಹಣ ಹೊಡೆಯಬೇಕು. ಉದಾಹರಣೆ 2000 ರೂಪಾಯಿ ಬೇಕಾಗಿದೆ ಎಂದು ಇಟ್ಟುಕೊಳ್ಳಿ. ಆವಾಗ 2000 ರೂಪಾಯಿ ಬಟನ್ ಹೊಡೆಯಬೇಕು. ನಂತರ ಟೇಕ್ ಯುವರ್ ಕ್ಯಾಶ್ ಎಂದಲ್ಲಿ ಹಣ ಬರುತ್ತದೆ. ಅದನ್ನು ತೆಗೆದುಕೊಳ್ಳಬೇಕು. ನಂತರ ರಿಸಿಪ್ಟ್ ಎಂಬ ಜಾಗದಲ್ಲಿ ನಾವು ತೆಗೆದುಕೊಂಡ ಹಣದ ಮಾಹಿತಿ ಬರುತ್ತದೆ. ಈ ರೀತಿಯಾಗಿ ಎಟಿಎಂ ಬಳಕೆ ಮಾಡಬೇಕು. ಮತ್ತು ಎಟಿಎಂ ಬಗ್ಗೆ ಬಳಕೆ ಮುಗಿದ ಮೇಲೆ ಕ್ಯಾನ್ಸಲ್ ಎಂಬ ಬಟನ್ ಪ್ರೆಸ್ ಮಾಡಬೇಕು. ಎಟಿಎಂ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಖಾನಾಗೌಡ ತೋಟದ ಶಾಲೆಗೆ ಬನ್ನಿ. ನಮ್ಮ ಶಾಲೆಯಲ್ಲಿ